ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಸ್ನೋ ಪ್ಯಾಂಟರ್ಸಿಗೆ ಬಂದಿದ್ದೇವೆ. ಸೊ ನಾನು, ನನ್ನ ಹಸ್ಬೆಂಡ್, ಅವರ ಅಣ್ಣ, ನನ್ನ ಅಕ್ಕ, ಅವರ ಮಿಸಸ್. ಈಗ ನಾವು ಟಿಕೆಟ್ ಎಲ್ಲ ಮಾಡಿ ಹೋಗಬೇಕು. ಫ್ರೆಂಡ್ಸ್, ನಾವೀಗ ಇಲ್ಲಿ ಎಂಟ್ರಿ ಆದ್ವಿ. ಎಂಟ್ರಿ ಫೀಸ್ 530 ರುಪೀಸ್, ಚಿಲ್ಡ್ರನ್ಸಿಗೆ 430 ರುಪೀಸ್. ಸೊ ಈಗ ಅಲ್ಲಿ ಎಂಟ್ರಿ ಆಗುವಾಗ ನಮ್ಮ ಸ್ಯಾಂಡಲ್ಸ್ಗಳೆಲ್ಲ ಹಾಕ್ಲಿಕ್ಕೆ ಅಂತ ಒಂದು ಬ್ಯಾಗ್ ಕೊಟ್ಟು ಮತ್ತು ನಮಗೊಂದು ಟೋಕನ್ ಕೂಡ ಕೊಡ್ತಾರೆ. ಅದನ್ನು ಅಲ್ಲೇ ಇಟ್ಟು ಬರಬೇಕು. ಅದ ನಂತರ ಇಲ್ಲಿ ನಮಗೆ ಶೂಸ್, ಸಾಕ್ಸ್, ಜಾಕೆಟ್ಸ್ ಇದೆಲ್ಲ ಕೊಡ್ತಾರೆ. ಅದನ್ನು ಮತ್ತೆ ನಾವಲ್ಲಿ ಕುತ್ಕೊಂಡು ವೇರ್ ಮಾಡಬೇಕು. ಒಳಗೆ ಬಂದು ಚಪ್ಪಲೆಲ್ಲ ಇಟ್ಕೊಂಡು ಬ್ಯಾಗ್ ಇಲ್ಲಿ ಡ್ರೆಸ್ಸಿಂಗ್ ಮಾಡಲಿಕ್ಕೆ ಅಪ್ಪು ಎಲ್ಲದು ಅಪ್ಪು ಇವರೆಲ್ಲ ಕಾಶ್ಮೀರಕ್ಕೆ ಬಂದದ್ದು ಡ್ರೆಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಫ್ರೆಂಡ್ಸ್, ನಾವೀಗ ಸ್ನೋ ಪಾರ್ಕ್ಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗೋನು ಸಾಂಗ್ ಇಟ್ಟಿದ್ರು. ಹಾಗಾಗಿ ನಾವಲ್ಲಿ ತುಂಬ ಮಾತಾಡಿದ್ವಿ. ಮನಾಲಿ, ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗೋದಿಲ್ಲ ಹಾಗೆಲ್ಲ ಹೇಳಿ ನಾವೆಲ್ಲ ಶೇರ್ ಮಾಡ್ಕೊಂಡೆಲ್ಲ ಮಾತಾಡ್ತಾ ಜಾಲಿ ಮಾಡ್ತಾ ಇದ್ವಿ. ಬಟ್ ಈಗ ಈ ಸಾಂಗಿಂದಾಗೆಲ್ಲ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ಸೊ ತುಂಬ ಖುಷಿ ಆಯಿತು. ಆದರೆ 1 ಅವರ್ಗಿಂತ ಜಾಸ್ತಿ ಹೊತ್ತಲ್ಲಿ ನಿಲ್ಲಲಿಕ್ಕೆ ನಮಗೆ ಆಗ್ತಿರಲಿಲ್ಲ. ಯಾಕೆಂದರೆ ನಾವೊಂದು 5:15ಗೆ ಎಂಟ್ರಿ ಆದ್ದು, 6:45-50ಗೆ ನಾವು ರಿಟರ್ನ್ ಬಂದಿದ್ದೇವೆ. ಅಂದರೆ ಅಷ್ಟು ಕೋಲ್ಡ್ ಇತ್ತು. ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ಸಹ ಮಾತಾಡ್ತಿದ್ವಿ, ಚೀಪ್ ಆ್ಯಂಡ್ ಬೆಸ್ಟಿಗೆ ನೀವು ಕರ್ಕೊಂಡು ಹೋದ್ರಿ ಕಾಶ್ಮೀರಕ್ಕೆ ಅಂತೆಲ್ಲ ಹೇಳಿ ತಮಾಷೆ ಮಾಡ್ತಾ ಇದ್ವಿ. ಹಾಗೆ ಅವ್ರು ಕೂಡ ಒಂದು ಉಯ್ಯಾಲೆಲ್ಲ ಇತ್ತು, ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದರು. ಮತ್ತು ಜಾಸ್ತಿ ಎಂಜಾಯ್ಮೆಂಟ್ ಮಾಡಿದ ನನ್ನ ಅಕ್ಕನ ಮಗವೇ. ನಾವೇನು ಎಂಜಾಯ್ಮೆಂಟ್ ಮಾಡಲಿಲ್ಲ. ಮಕ್ಕಳಿಗಲ್ಲಿ ತುಂಬ ಆಟಾಡಲಿಕ್ಕೆಲ್ಲ ಉಂಟು, ನಮಗೆ ದೊಡ್ಡವರಿಗಲ್ಲಿ ಎಂಥ ಕೂಡ ಇರಲಿಲ್ಲ. ಅದರೊಂದು ಎಕ್ಸ್ಪೀರಿಯೆನ್ಸ್ ಹೇಗಿರ್ತದೆ ಸ್ನೋ ಅಲ್ಲಿ ಅಂತೇಳಿ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಪಟ್ಬಿಟ್ಟು, ಮತ್ತು ಬೇರೆ ನಮಗಲ್ಲಿ ಎಂಜಾಯ್ಮೆಂಟ್ ಅಂತೇಳಿ ಅಷ್ಟೇನು ಗೊತ್ತಾಗಲಿಲ್ಲ. ಆದರೂ 1 ಅವರಿಗೆ ನಾವು ಖುಷಿಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಮತ್ತು ಅಲ್ಲಿ ಮೇಲೆ ನಿಲ್ಲಿಗೆ ಬರ್ಫ್ ಬೀಳ್ತಾ ಇತ್ತು, ಹಿಡಿಯು ಅಂಥದ್ದೆಲ್ಲ ಮಾಡ್ತಿದ್ವಿ. ಹಾಗೆ ನಾನು ಬಾವ ಹಾಗೆಲ್ಲ ಸ್ವಲ್ಪ ನಾವು ಆಟಾಡ್ತಾ ಇದ್ವಿ. ನೋಡ್ಬೋದು ನೀವೀಗ ಇಲ್ಲಿ. ಆದರೆ ಈ ಸಮ್ಮರ್ ವೆದರಿಗೆ ಹೋಗ್ಬೋದು. ಸ್ವಲ್ಪ ಈಗ ತುಂಬ ಸೆಕೆ ಇರುವಾಗ ಒಂದು 1 ಅವರ್ 1.5 ಅವರ್ ಸ್ವಲ್ಪ ಕೂಲ್ ಮಾಡಿ ಬರ್ಬೋದು ಅಂತೇಳಿ ಇದನ್ನು ನಾವು ಚಾಯ್ಸ್ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಏನು ಅಷ್ಟು ಏನು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೇಳಿ ಆಗಲಿಲ್ಲ. ಆದರೂ ಓಕೆ. ಇಂಥದ್ದು ಜಾರುವಂಥದ್ದೆಲ್ಲ 2 ಇಟ್ಟಿದ್ರು ದೊಡ್ಡವರಿಗೆ ಕೂಡ, ಮತ್ತು ಆ ಟಯರಿಂದ ಇಳಿಯುವಂಥದ್ದೆಲ್ಲ ಇತ್ತು. ಸೊ ಅದರಲ್ಲಿ ಆಟಾಡ್ಬೋದು. ಬಟ್ ಈಗ ಸ್ವಲ್ಪ ಸ್ಕೂಲ್ ರಜೆ ಇರುವ ಕಾರಣ ಸ್ವಲ್ಪ ಮಕ್ಕಳು ಕೂಡ ಜಾಸ್ತಿ ಇದ್ರು, ಕ್ರೌಡ್ ಸ್ವಲ್ಪ ಜಾಸ್ತಿ ಇತ್ತು. ಮತ್ತು ಈ ವೆದರಿಗೆ ಕೂಡ ಈಗ ಬೇಸಿಗೆ ಟೈಮ್ ಅಲ್ಲ, ಸೊ ಹಾಗಾಗಿ ಎಲ್ಲ ಬರ್ತಿದ್ರು ಆಟ ಆಡಲಿಕ್ಕೆ. ಮತ್ತು ನಾವು ಹೋದ ಸಂಡೇ, ಹಾಗಾಗಿ ಇನ್ನೂ ಕೂಡ ವೀಕೆಂಡ್ ಅಂತೇಳಿ ಇನ್ನೂ ಸಹ ಜನ ಜಾಸ್ತಿ ಇದ್ದರು. ಹಾಗಾಗಿ ಎಲ್ಲದಲ್ಲಿ ಕೂಡ ಆಡಲಿಕ್ಕೆಲ್ಲ ಸಿಗ್ತಿರಲಿಲ್ಲ. ಹಾಗೆ ನನ್ನ ಹಸ್ಬೆಂಡ್ ಮತ್ತು ಬಾವಿಗೆ ಆ ಟಯರಿಯಲ್ಲಿ ಜಾರುವಂಥದ್ದಕ್ಕೆ ವೆಯ್ಟ್ ಮಾಡ್ತಾ ಇದ್ದರು. 2-3 ಸಲ ಹೋಗಿ ವೆಯ್ಟ್ ಮಾಡ್ತಿದ್ರು. ಬಟ್ ಅವ್ರಿಗೆ ಕೊಡಲೇ ಇಲ್ಲ. ಮಕ್ಕಳೇ ಹೋಗಿ ಆಟ ಆಡ್ತಿದ್ರು ಅಂತ ಅವರಿಗೆ ಬಿಡ್ತಾನೆ ಇರಲಿಲ್ಲ. ಆ ಥರ ಸ್ವಲ್ಪ ಆಗ್ತಾಯಿತ್ತು. ಮತ್ತು ಎಲ್ಲದಲ್ಲಿ ಕೂಡ ಮಕ್ಕಳಿಗೆ ಜಾಸ್ತಿ ಇದ್ದದಲ್ಲಿ ಹೀಗೆ ಏನು ಸಣ್ಣ ಸಣ್ಣ ಆಟ ಆಡುವಂಥದ್ದು ಅಂಥದ್ದೆಲ್ಲ ಇತ್ತು. ಅದೆಲ್ಲ ಮಕ್ಕಳಿಗೇನೆ ಇದ್ದದ್ದು, ದೊಡ್ಡವರಿಗೆ ಅಂತೇಳಿ ಆ ಥರ ಏನು ಅಷ್ಟೇನು ಇರಲಿಲ್ಲ.
ಅದಕ್ಕೆ ಐಸ್ ಇಲ್ಲದಲ್ಲ ನಮ್ಮ ಮನೆಯಲ್ಲಿದ್ದು ಹೂವಿನ ಅಭಿಷೇಕ ಅಲ್ಲ, ಐಸ್ ಕ್ಯೂಬ್ ಇದು. Harus semua motornya. Dah. Taruh tuh lah. Dah ya. Kan dia.
ಎಲ್ಲರಿಗೆ ಮರ ಕಟ್ಟಿ ಹೋದ್ರು ಚಳಿಯಲ್ಲಿ. ಈಗ ಹೋಗುದಂತೆ ಸಾಕು, ಹೊರಗೆ ಹೋಗುದು. ಅಪ್ಪು ಹೇಗಿತ್ತು? ಅಪ್ಪು ಎಷ್ಟು ದಿನದ ಆಸೆ. ಇದು ಪುನಃ ಬರ್ತೀಯಾ? ಇನ್ನೊಮ್ಮೆ ಬರ್ತೀಯಾ ಅಪ್ಪು? ಇನ್ನೊಮ್ಮೆ ಬರ್ತೀಯಾ? ಈಗ ಖುಷಿ ಉಂಟು. ಈಗ ಬರ್ತದೆ ಈಗ ಈ ಬೇಸಿಗೆಗೆ. ಸೊ 1 hour ಇತ್ತು ಅಷ್ಟೇ, ಇದೆಲ್ಲ ಬರಲಿಲ್ಲ. ವಿಡಿಯೋ ಕೂಡ ಇಲ್ಲಿ ಮುಗಿಸ್ತಿದ್ದೇವೆ. ಫ್ರೆಂಡ್ಸ್, ನಾವೀಗ ಒಳಗೆಲ್ಲ ಆಟಾಡಿ ಬಂದು ಫೋಟೋ ಸೆಕ್ಷನ್ಸ್ ಉಂಟು. ಅಂದರೆ ಒಳಗೆ ಫೋಟೋಗ್ರಾಫರ್ ಕುಡಿದು ಅವ್ರ ಕೈಲಿ ಫೋಟೋ ತೆಗೆದು ಅದು ಹೊರಗೆ ಬಂದು ಪ್ರಿಂಟ್ ಕೂಡ ತೆಗಿಬೋದು. ಸೊ ಅದೆಲ್ಲ ಬಂದು